ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮವಾದ ಸರ್ಕಾರಿ ಶಾಲೆಯಲ್ಲಿ ಆ ಶಾಲೆಯಲ್ಲಿ ಪ್ರತಿಯೊಂದು ಪ್ರಾಕ್ಟಿಕಲಾಗಿ ಮಕ್ಕಳಿಗೆ ತಿಳಿಸುವಂತಾಗಿರಬೇಕು. ಏನಪ್ಪ ಅಂದರೆ ಮೊದಲನೇದಾಗಿ ಗಿಡಗಳನ್ನು ನೆಡುವಂಥದ್ದು ಮತ್ತು ಪ್ರಾಣಿ ಪಕ್ಷಿಗಳನ್ನು ಸಾಕುವಂಥದ್ದು. ಅಂದರೆ ಕಾಡು ಪ್ರಾಣಿನಲ್ಲ, ಸಾಕುವಂಥ ಹಸುಗಳು, ಮೇಕೆಗಳು, ಕೋಳಿಗಳು ಈ ಥರ ಪ್ರಾಕ್ಟಿಕಲಾಗಿ ಅವ್ರಿಗೆ ತೋರಿಸ್ಬೇಕು. ಮತ್ತು ಬೆಳೆ ಬೆಳೆಯೋದನ್ನು ಅವ್ರಿಗೆ ತೋರಿಸ್ಬೇಕು. ಮತ್ತು ಈ ಪ್ರಕೃತಿಯಲ್ಲಿ ಯಾವ ರೀತಿ ಬದಲಾವಣೆಗಳು ಆಗ್ತವೆ ಅದನ್ನು ಸಹ ಮಕ್ಕಳಿಗೆ ಹೇಳಿಕೊಡ್ಬೇಕು. ಇದೊಂದು ಮಾದರಿ ಸರ್ಕಾರಿ ಶಾಲೆ, ಕಾಲೇಜು ಆ ಥರದ್ದು ಒಂದು ಎಲ್ಲ ಕಡೆ ಒಂದಲ್ಲ ಎಲ್ಲ ಶಾಲೆಗಳಲ್ಲಿ ಆ ರೀತಿ ಮಾಡಬೇಕು. ಆದರೆ ಗೊತ್ತು, ಕೆಲವು ಕಡೆ ಜಾಗಗಳ ಸಮಸ್ಯೆ ಇದೆ. ನೀವು ಆ ಥರದನ್ನ ಮಾಡಿದ್ದೇ ಆದರೆ ಈ ಪ್ರಕೃತಿ ಆಗ್ಬೋದು ಮತ್ತು ಮನುಷ್ಯರಾಗ್ಬೋದು ಒಂದು ಹಿಂದೆ ಯಾವ ರೀತಿ ಇದ್ದರೋ 150 ವರ್ಷ 120 ವರ್ಷ ಬದುಕ್ತಾ ಇದ್ದರೋ ಆ ರೀತಿ ಬದುಕೋಕ್ಕೆ ಇದೊಂದು ದಾರಿದೀಪ ಆಗುತ್ತೆ. ಮತ್ತು ಮುಂದಿನ ಪೀಳಿಗೆ ಈ ಥರನೂ ಇತ್ತುಕಪ್ಪ ಹಿಂದೆ ಅನ್ನೋದು ಅವ್ರಿಗೂ ಸಹ ಗೊತ್ತಾಗುತ್ತೆ. ಮತ್ತು ಅದ್ರ ಜೊತೆಗೆ ಸಾವಯವ ಗೊಬ್ಬರ ಅಂದರೆ ದನಗಳಲ್ಲಿ ಸಾಕಾಣಿಕೆ ಮಾಡುವಂಥ ಆ ಗೊಬ್ಬರಗಳಿಂದ ಮತ್ತು ರೇಷ್ಮೆ ಬೆಳೆಯುವಂಥದ್ದು ಮತ್ತು ಹಣ್ಣುಗಳು ಬಿಡುವಂಥ ಮರಗಳು ಮತ್ತು ಶ್ರೀಗಂಧದ ಮರಗಳು, ತೆಂಗಿನ ಮರಗಳು ಮತ್ತು ಇನ್ನೂ ಹಲವಾರು ಮರಗಳನ್ನು ಅಲ್ಲಿ ಗಿಡಗಳನ್ನು ನೆಟ್ಟು ಪ್ರಾಣಿಗಳಿಗೂ ಅನುಕೂಲ ಆಗಬೇಕು, ಕೀಟಗಳಿಗೂ ಅನುಕೂಲ ಆಗಬೇಕು. ಆ ರೀತಿಯಲ್ಲಿ ನೀವು ಪ್ರಾಕ್ಟಿಕಲಾಗಿ ಮಕ್ಕಳಿಗೆ ತೋರಿಸಿದಾಗ ಅಥವಾ ಅಲ್ಲಿ ಮಾಡಿಸಿದಾಗ ಮಾತ್ರ ಮಕ್ಕಳಿಗೆ ಅತಿ ಹೆಚ್ಚು ಬುದ್ಧಿವಂತಿಕೆ ಇರೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕೆಲವು ಈ ಕೆಟ್ಟ ಚಟಗಳನ್ನ ಬಿಡೋಕ್ಕೆ ಸಾಧ್ಯ ಆಗುತ್ತೆ. ಕೆಟ್ಟ ಚಟಗಳನ್ನು ಬಿಡೋಕ್ಕೆ ಸಾಧ್ಯ ಆಗುತ್ತೆ. ಆ ಮಕ್ಕಳಿಗೆ ಅಲ್ಲೇ ತುಂಬಬೇಕು, ಅವರು ವಲಸೆ ಹೋಗಬಾರ್ದು. ಆ ರೀತಿ ನೀವು ಪ್ರಾಕ್ಟಿಕಲಲ್ಲಿ ಮಕ್ಕಳಿಗೆ ತೋರಿಸ್ದೇ ಆದರೆ, ಪ್ರಾಕ್ಟಿಕಲನ್ನು ಮಾಡಿಸಿದ್ರೆ ಮಕ್ಕಳು ಯಾವ ರೀತಿ ಕೆಟ್ಟ ಚಟಗಳಿಗೆ ಹೋಗಲ್ಲ, ವಲಸೆ ಹೋಗಲ್ಲ. ಆದ್ದರಿಂದ ಇದೊಂದು ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಮಾಡಿದ್ರೆ ಇಡೀ ವಿಶ್ವ ಈ ಕರ್ನಾಟಕ ರಾಜ್ಯವನ್ನು ನೋಡೋಕ್ಕೆ ಬರುತ್ತೆ. ಒಂದು ಪ್ರವಾಸೋದ್ಯಮ ಆಗುತ್ತೆ ಕರ್ನಾಟಕ ರಾಜ್ಯ. ಗ್ರಾಮಗಳಲ್ಲೂ ಸಹ ಪ್ರವಾಸೋದ್ಯಮ ಆಗುತ್ತೆ. ಈ ರೀತಿ ಪ್ರಾಕ್ಟಿಕಲಾಗಿ ನೀವು ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಪ್ರಾಕ್ಟಿಕಲಾಗಿ ಎಲ್ಲ ಮಕ್ಕಳಿಗೂ ತೋರಿಸಿದ್ರೆ, ಪಾಠ ಪ್ರವಚನಗಳನ್ನು ಮಾಡಿದ್ರೆ ಮಾತ್ರ ಇದು ಒಂದು ಕರ್ನಾಟಕ ಪ್ರವಾಸೋದ್ಯಮ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಎಲ್ಲರ ಸರ್ಕಾರಿ ಅಧಿಕಾರಿಗಳು ಮತ್ತು ಸರ್ಕಾರಕ್ಕೆ ಮತ್ತು ಇದರ ಜೊತೆಗೆ ಸಾರ್ವಜನಿಕರು ಸಹ ಕೈ ಜೋಡಿಸ್ತೇ ಆದರೆ ಒಂದು ಅನುಕೂಲ ಆಗುತ್ತೆ. ದಯಮಾಡಿ ಇದನ್ನು ಸರ್ಕಾರದವರು ಒಂದು ವಿಶೇಷ ಪ್ಯಾಕಾಗಿ ಮಾಡಬೇಕೆಂದು ಮನವಿಯನ್ನು ಮಾಡ್ತಾಯಿದ್ವಿ. ಕನ್ನಡ DNK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರು ಅವರೆಲ್ಲರೂ ಸಹ ಸಬ್ಸ್ಕ್ರೈಬನ್ನು ಮಾಡಿ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.